ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅಂದರೆ 6th ಸೆಮಿಸ್ಟರ್ ಅಂತ ಅಂದರೆ BCom 6ನಲ್ಲಿ ಯಾರೆಲ್ಲ ಅಕೌಂಟ್ಸು ಮತ್ತು IM ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ತೊಗೊಂಡಿದ್ರ ಆ ಸ್ಟೂಡೆಂಟ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಈ ದಿನ ಯಾವ್ದು ವಿಷಯದ ಬಗ್ಗೆ ಅಂತ ನೋಡೋದಾದರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದನ್ನು ನೋಟ್ಸ್ನ ಕೊಡೋಣ ಅಂತ ಅನ್ನಿಸ್ತು. ತುಂಬ ಜನನು ಕಮೆಂಟು ಮಾಡ್ತಾಯಿದ್ರಿ, ಬರೋ ನೋಟ್ಸ್ ಬೇಕು ಕೊಡಿ ಹಾಗೆ ಹೀಗೆ ಅಂತ ತುಂಬ ಜನ ಹೇಳಿದ್ರಿ. ಅದಕ್ಕೆ ಕೊಡೋಣ ಅನ್ನಿಸ್ತು. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಗಾಯ್ಸ್, ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದರೆ ನಮ್ಗೆ 5 ಚಾಪ್ಟರ್ ಸಿಗುತ್ತೆ. ಅದರಲ್ಲಿ ಫಸ್ಟು 1 to 2 ಚಾಪ್ಟರ್ನಲ್ಲಿ ಅಂದರೆ 1 to ಫುಲ್ ಥಿಯರಿ ಇರುತ್ತೆ. ಎರಡನೇ ಚಾಪ್ಟರು ಓನ್ಲಿ 4 ಮಾರ್ಕ್ಸಿಗೆ 2 ರಿಡೀಮಬಲ್ ಬಾಂಡ್ಸು ಮತ್ತು ಇರಿಡೀಮಬಲ್ ಬಾಂಡ್ಸ್ ಅಂತ ಹೇಳ್ಬಿಟ್ಟು 2 ಇರುವಂಥದ್ದು ಪ್ರಾಕ್ಟಿಕಲ್ಲು. ನೆಕ್ಸ್ಟು ಮೂರನೇದು ಆಲ್ಮೋಸ್ಟ್ ಆಲ್ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಅಂತ ಹೇಳಿ ಕಂಪ್ಲೀಟ್ ಪ್ರಾಕ್ಟಿಕಲ್ ಇರುವಂಥದ್ದು. 4ನೇ ಚಾಪ್ಟರು ಇಸ್ ಎ ಥಿಯರಿ. 5ನೇ ಚಾಪ್ಟರಲ್ಲಿ ಪ್ರಾಕ್ಟಿಕಲ್ ಇರುವಂಥದ್ದು. ಮೊದಲನೇದಾಗಿ ನಾವು ನೋಡೋದಾದರೆ ಫಸ್ಟ್ನೇ ಚಾಪ್ಟರ್ ಯಾವುದು ಅಂತ ನೋಡೋದಾದರೆ ಕಾನ್ಸೆಪ್ಟ್ ಆಫ್ ಇನ್ವೆಸ್ಟ್ಮೆಂಟು. ಇಲ್ಲಿ ಯಾವ್ದು ಥರ ಇದೆ ಅಂತ ನೋಡಿ, ಇಂಟ್ರಡಕ್ಷನ್ಸು, ಇನ್ವೆಸ್ಟ್ಮೆಂಟು, ಆಟ್ರಿಬ್ಯೂಟ್ಸು, ಎಕನಾಮಿಕ್ ವರ್ಸಸ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟು, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಕ್ಯುಲೇಷನ್ಸು, ಫ್ಯೂಚರ್ಸ್ ಆಫ್ ಗುಡ್ ಇನ್ವೆಸ್ಟ್ಮೆಂಟು, ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು, ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು, ಡಿರೈವಿಟೀಸು. ಅಂದರೆ ಇಲ್ಲಿ ಡಿರೈವಿಟೀಸ್ ಅಂತ ಅಂದರೆ ಅದೊಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಡಿರೈವ್ಡ್ ಫ್ರಮ್ ಇನ್ ಚೇಂಜಸ್ ಇನ್ ಮಾರ್ಕೆಟ್ ಆಫ್ ಅನದರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದು ಡಿರೈವಿಟೀಸು. ಅಂದರೆ ಡಿರೈವಿಟೀಸ್ ಏನು ಅಷ್ಟೊಂಥರ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವುದೇ ರೀತಿಯ ಯಾವುದೇ ಕಾಲೇಜುಗಳಾಗಿರ್ಬೋದು ಅಥವಾ ಬೇರೆ ಯೂನಿವರ್ಸಿಟಿನೂ ಆಗಿರ್ಬೋದು, ನೀವು ನಿಮ್ಮ ಸಿಲೆಬಸ್ಗೂ ಮತ್ತು ಈ ಸಿಲೆಬಸ್ಗೂ ಕಂಪೇರ್ ಮಾಡಿಕೊಂಡು ನೀವು ನೋಡ್ಕೊಬೋದು. ಇದು ಫಸ್ಟ್ನೇ ಚಾಪ್ಟರ್ದಾಯಿತು. ಅದೇ ಥರ ಸೆಕೆಂಡ್ನೇ ಚಾಪ್ಟರ್ ಅಂತ ನೋಡೋದಾದರೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಇಂಟ್ರಡಕ್ಷನ್ ಬರ್ಬೋದು, ಫಂಡಮೆಂಟಲ್ ಅನಾಲಿಸಿಸು, EIC ಫ್ರೇಮ್ವರ್ಕು ಅಂದರೆ ಎಕನಾಮಿಕ್ ಅನಾಲಿಸಿಸ್ ಬರುತ್ತೆ, ಇಂಡಸ್ಟ್ರಿಯಲ್ ಅನಾಲಿಸಿಸು, ಕಂಪನಿ ಅನಾಲಿಸಿಸು. ಈ ಥರ ಗ್ಲೋಬಲ್ಲು, ಡೊಮೆಸ್ಟಿಕ್ಕು ಈ ಥರ ಎಕಾನಮಿಕ್ಸ್ನಲ್ಲಿ. ಮತ್ತು ಬಿಸ್ನೆಸ್ ಸೈಕಲ್ಸಲ್ಲಿ ಇಂಡಸ್ಟ್ರಿ ಅನಾಲಿಸಿಸು, ಕಂಪನಿ ಅನಾಲಿಸಿಸು, ವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟಿ, ಈ ವ್ಯಾಲ್ಯೂಯೇಷನ್ ಬಾಂಡ್ಸ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಪ್ರಾಕ್ಟಿಕಲ್ ಇರುವಂಥದ್ದು. ನೆಕ್ಸ್ಟ್ ಡಿಬೆಂಚರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸು, ನೋ ಗ್ರೋತ್ ರೇಟು, ನಾರ್ಮಲ್ ಗ್ರೋತ್ ರೇಟು, ಸೂಪರ್ ನಾರ್ಮಲ್ ಗ್ರೋತ್ ರೇಟು, ಇವೆಲ್ಲ ಜಸ್ಟ್ ಸಿಂಪಲ್ ಮೀನಿಂಗ್ ನೋಡಿಕೊಂಡು ಆಗುತ್ತೆ. ನೆಕ್ಸ್ಟು 3ನೇ ಚಾಪ್ಟರ್ ಯಾವುದಪ್ಪ ಅಂತಂದರೆ ರಿಸ್ಕ್ ಆ್ಯಂಡ್ ರಿಟರ್ನ್. ಆವಾಗಲೇ ಹೇಳ್ದಿರೋ ರೀತಿ ಆವಾಗಲೇ ಹೇಳಿದ ರೀತಿ 3ನೇ ಚಾಪ್ಟರ್ ಏನಪ್ಪ ಅಂದರೆ ರಿಸ್ಕ್ ಆ್ಯಂಡ್ ರಿಟರ್ನ್ಸು. ಇದರಲ್ಲಿ ರಿಸ್ಕ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ರಿಸ್ಕು, ಟೈಪ್ಸ್ ಆಫ್ ರಿಸ್ಕು, ಸಿಸ್ಟಮೆಟಿಕ್ ರಿಸ್ಕು, ಅನ್ಸಿಸ್ಟಮೆಟಿಕ್ ರಿಸ್ಕು, ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ಸು, ಓಕೆನಾ, ಪೋರ್ಟೋಫೋಲಿಯೋ ರಿಸ್ಕ್ ಆ್ಯಂಡ್ ರಿಟರ್ನ್ಸು, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಆಫ್ ಎ ಪೋರ್ಟೋಫೋಲಿಯೋ, ಕ್ಯಾಲ್ಕುಲೇಷನ್ ಪೋರ್ಟೋಫೋಲಿಯೋ ರಿಸ್ಕ್ ಆ್ಯಂಡ್ ರಿಟರ್ನ್ಸ್, ಇವೆಲ್ಲ ರಿಸ್ಕ್ ಆ್ಯಂಡ್ ರಿಟರ್ನಲ್ಲಿ ಬರುವಂಥದ್ದು. ಅದೇ ರೀತಿ ನಮಗೆ 4ನೇ ಚಾಪ್ಟರು ಟೆಕ್ನಿಕಲ್ ಅನಾಲಿಸಿಸು. ಇದೊಂಥರ ಯಾವ ಥರ ಅಂತ ಅಂದರೆ ತುಂಬ ಥಿಯರೀಸ್ ಬರ್ತವೆ, ಬಟ್ ತುಂಬ ಚೆನ್ನಾಗಿದೆ ಈ ಚಾಪ್ಟರು. ಅಂದರೆ ಇಂಟ್ರಡಕ್ಷನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ಟೆಕ್ನಿಕ್ಸ್ ಅನಾಲಿಸಿಸು, ಕಾನ್ಸೆಪ್ಟ್ ಆಫ್ ಮತ್ತು ಥಿಯರಿ ಆಫ್ ಟೆಕ್ನಿಕಲ್ ಅನಾಲಿಸಿಸು, ಡೌ ಥಿಯರಿ, ಇಲೈಟ್ ವೇವ್ ಥಿಯರಿ, ನೆಕ್ಸ್ಟು ಚಾರ್ಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಚಾರ್ಟ್ಸು, ಟ್ರೆಂಡ್ಸ್ ಆ್ಯಂಡ್ ರಿವರ್ಸಲ್ ಪ್ಯಾಟ್ರನ್ಸು, ಮ್ಯಾಥಮೆಟಿಕಲ್ ಇಂಡಿಕೇಟರ್ಸು, ಮೂವಿಂಗ್ ಅವರೇಜಸ್ಸು, ROC, RSI, ನೆಕ್ಸ್ಟು ಮಾರ್ಕೆಟ್ ಇಂಡಿಕೇಟರ್ಸ್ ಆ್ಯಂಡ್ ಮಾರ್ಕೆಟ್ ಎಫಿಷಿಯನ್ಸಿ, ಬಿಹೇವಿಯರಲ್ ಫೈನಾನ್ಸು, ರ್ಯಾಂಡಮ್ ವಾಕ್ ಎಫಿಷಿಯೆಂಟ್ ಮಾರ್ಕೆಟ್ ಹೈಪೋಥಿಸಿಸು, ನೆಕ್ಸ್ಟು ಫಾರ್ಮಾ ಆಫ್ ಮಾರ್ಕೆಟ್ ಎಫಿಷಿಯನ್ಸಿ, ನೆಕ್ಸ್ಟು ಇಂಪೆರಿಕಲ್ ಟೆಸ್ಟ್ ಫಾರ್ ಡಿಫರೆಂಟ್ ಫಾರಮ್ ಮಾರ್ಕೆಟ್ ಎಫಿಷಿಯನ್ಸಿ. ಇದು 4ನೇ ಚಾಪ್ಟರ್. ಆದರೆ ಇನ್ನು 5ನೇ ಚಾಪ್ಟರ್ದು ಅಂತ ನೋಡೋದಾದರೆ ಪೋರ್ಟೋಫೋಲಿಯೋ ಮ್ಯಾನೇಜ್ಮೆಂಟು. ಇದರಲ್ಲಿ ಪ್ರಾಕ್ಟಿಕಲ್ಲು ಬರುತ್ತೆ, ಥಿಯರಿನೂ ಇರುವಂಥದ್ದು. ಅಂದರೆ ಇಂಟ್ರಡಕ್ಷನ್ನು, ಪೋರ್ಟೋಫೋಲಿಯೋ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಅದರ ಮೀನಿಂಗ್ ಏನು, ನೀಡ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಪ್ರೊಸೆಸ್ಸು, ಸೆಲೆಕ್ಷನ್ಸು ಅಂದರೆ ಸೆಲೆಕ್ಷನ್ ಸೆಕ್ಯೂರಿಟೀಸು ಆಫ್ ಪೋರ್ಟೋಫೋಲಿಯೋ ಅನಾಲಿಸಿಸು. ನೆಕ್ಸ್ಟು ಕನ್ಸ್ಟ್ರಕ್ಷನ್ಸ್ ಆಫ್ ದ ಆಪ್ಟಿಮಲ್ ಪೋರ್ಟೋಫೋಲಿಯೋ ಯೂಸಿಂಗ್ ಶೇರ್ಸ್ ಆಫ್ ಸಿಂಗಲ್ ಇಂಡೆಕ್ಸ್ ಮೋಡು. ನೆಕ್ಸ್ಟು ಪೋರ್ಟೋಫೋಲಿಯೋ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ಸು. ನೀವು ಯಾವುದೇ ಕಾಲೇಜ್ ಆಗಿರ್ಬೋದು ಅಥವಾ ನೀವು ತುಮಕೂರು ಯೂನಿವರ್ಸಿಟಿ ಹೊರತುಪಡಿಸಿ ಬೇರೆ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು,
ನನಗೆ ಹೇಳಿದ್ದಾರೆ ನಮಗೆ ಗುಲ್ಬರ್ಗ ಯೂನಿವರ್ಸಿಟಿ ಇದ್ರು ಬ್ರೋ ನಿಮ್ಮದು ಸೇಮ್ ಇದೆ ನಮ್ಮದು ಸೇಮ್ ಇದೆ ಸಿಲೆಬಸ್ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಎಲ್ಲರದು ಸೇಮ್ ಟು ಸೇಮ್ ಇರುವಂಥದ್ದು. ಓಕೆನಾ. ನೆಕ್ಸ್ಟು ಇಷ್ಟು ಈ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು ಬಗ್ಗೆ ನೋಟ್ಸು. ಬ್ರೋ ನೀವು ಈ ಥರ ಸಿಲೆಬಸ್ನೇ ಹೇಳಿದ್ರಿ, ಬಟ್ ನಾವು ಯಾವ ಥರ PDF ಡೌನ್ಲೋಡ್ ಮಾಡ್ಕೊಳ್ಳೋದು ಬ್ರೋ ಅಂತ ನೋಡೋದಾದರೆ ಏನಿಲ್ಲ ಗೈಸ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಏನು ಟೈಟಲ್ ಇರುತ್ತಲ್ಲ, ಟೈಟ್ನ ಕ್ಲಿಕ್ ಮಾಡಿದ್ರೆ ನಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ನ ಕೆಳಗಡೆ ನಾನು ಡೈರೆಕ್ಟ್ ಲಿಂಕ್ಗಳು ಅಂತ ಎಲ್ಲ ಚಾಪ್ಟರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು 5 ಚಾಪ್ಟರ್ನ ಲಿಂಕು ಸಹ ಕೊಟ್ಟಿರ್ತೀನಿ. ನೀವು ಅದನ್ನು ಡ್ರೈವಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಷ್ಟು ಮಾತ್ರ ಹೇಳ್ಬೋದು ಅಂತ ಹೇಳ್ತಾ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ಯಾವ ರೀತಿ, ಕೆಲವರಿಗೆ ಡಿಸ್ಕ್ರಿಪ್ಷನ್ ಅಂತ ಏನಂದರೆ ಗೊತ್ತಿಲ್ಲ, ಬೇಕಾದ್ರೆ ನಿಮ್ಮ ಫ್ರೆಂಡ್ಗಳನ್ನ ತಿಳ್ಕೊಳ್ಳಿ ಈ ಥರ ಗೊತ್ತಾಗಲಿಲ್ಲ ಅಂತ ಅಂದರೆ, ಬಟ್ ನೋಟ್ಸ್ ಮಾತ್ರ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್.